ಮತ್ತೊಮ್ಮೆ ಮಗದೊಮ್ಮೆ ಮುಂಗಾರು ಮಳೆಗೆ 18 ತುಂಬಿದ ಸಂಭ್ರಮ. ತಮ್ಮೆಲ್ಲರ ಪಾತ್ರ ತುಂಬ ದೊಡ್ಡದು. ಮುಂಗಾರು ಮಳೆಯ ಇಷ್ಟು ದಿನದ ಜರ್ನಿ 18 ವರ್ಷ ಆಯಿತು ಅಂತ ನಮ್ಗೆ ಯಾರಿಗೂ ಅನಿಸೋದೇ ಇಲ್ಲ. ಅದೇ ತಂಡದ ಇನ್ನೊಂದು ಕೊಡುಗೆ ಇದು. ಅದರ ಹುಟ್ಟಿದ ಹಬ್ಬದ ದಿನ ನನ್ನ ಇಷ್ಟದ ಆಪ್ತಮಿತ್ರ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಈ ಹಾಡು ಬಿಡ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಸಮಾಚಾರ. ಇದಕ್ಕೆ ಈ ತಂಡಕ್ಕೆ ಹೊಸ ಸೇರ್ಪಡೆ ಸಂಜಿತ್. ಈ ಹಾಡು ಮೊದಲಿಗೆ ನಾನು ಯೋಚನೆ ಮಾಡಿದ್ದು ಶ್ರೀಯುತ ಕೃಷ್ಣಪ್ಪ ಅವರು ತೋಟದ ಮನೆಯಲ್ಲಿ. ಅದನ್ನು ಬರೆದು ಅದರ ಸಿಚುವೇಶನ್ಸ್ ಎಲ್ಲ ರೀಡಿಂಗ್ ಕೊಡ್ತಾ ಇದ್ದೆ. ಅವತ್ತು ಗಂಗಾಧರ್ ಮತ್ತು ಪ್ರತಾಪ್ ರಾವ್ ಇತಾಪೆ ಇಬ್ಬರು ಇದ್ದರು. ಇವರು ರಾಶಿಕಾ ಶೆಟ್ಟರು ಕ್ರಿಕೆಟರ್. ಈ ಫಿಲ್ಮಲ್ಲಿ ಕ್ರಿಕೆಟೆಲ್ಲ ಅಭ್ಯಾಸ ಮಾಡಿ ಆಡಿದ್ದಾರೆ. ತುಂಬ ಬರಲ್ಲ ಒಂದು ಪೋರ್ಷನ್. ಇವ್ರು ಹೊಡೆದ ಬಾಲು ಇವ್ನ ತಲೆಗೆ ಬಿದ್ದು ಇವರಿಬ್ಬರ ಮಧ್ಯೆ 6 ತಿಂಗಳು ಗ್ಯಾಪ್ ಆಗುತ್ತೆ, ಒಬ್ರಿಗೊಬ್ರು ಸಿಗಲ್ಲ ಅಂತ ನಾನು ಸಿಚುವೇಶನ್ ಹೇಳಿದೆ. ಗಂಗಣ್ಣ ಕೇಳಿದ್ರೆ 6 ತಿಂಗಳು ಏನು ಮಾಡ್ತಾನೆ ಸರ್ ಅವನು? ಪ್ರತಾಪ್ ಹೇಳಿದ್ರು, ಒಬ್ಬ ಹುಡುಗ ಏನು ಮಾಡ್ತಾನೆ ಗುರು 6 ತಿಂಗಳು ಗೊತ್ತಾಯ್ತು ಬಿಡಿ ಅಂತಂದರು. ಇವನು ಎಲ್ಲದಕ್ಕೂ ವಾಟ್ ಅಂದ. ಕೂತಿದ್ದ ಇವನು ವಾಟ್. ಈ ತಲೆಮಾರುಗಳು ಭಾರಿ ಮಜಾ ತಗೊಂಡು ಮಾಡಿದಂಥ ಮೊಟ್ಟ ಮೊದಲನೇ ಹಾಡು. ಇದನ್ನು ಹರಿಯವ್ರು ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಪುಟ್ಟ ಆಫೀಸಲ್ಲಿ. ಅದು ಎಷ್ಟು ಹೃದಯದಿಂದ ಹಾಡಿದ್ರು ನನಗೆ ಇವತ್ತಿಗೂ ಅದು ಕಿವಿಲಿದೆ. ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಹೇಳೋದನ್ನು ಗಾಯನ ಅಂತಾರೆ ಹರಿ. ಅದು ಅವ್ರದ್ದು ಸಂಗೀತದ ಭಾಷೆ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಹತ್ತಿರದಿಂದ ಕೇಳಿದ್ದೀನಿ. ಅಥವಾ ಸ್ನೇಹಿತನಾಗಿ ಅಲ್ಲದೆ ಎಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಹತ್ತಿರದಿಂದ ನೋಡಿದವನು ನಾನು. ಅವರು ವೇದಿಕೆಗೆ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು, ಸಂಜಿತ್ ಆತ ಹೊರಟು ನಿಂತಿದ್ದಾನೆ, ಎಲ್ಲಿಗೂ ಹೋಗಬೇಕಂತೆ. ಮುಂಬೈನಲ್ಲಿ ವಿಪರೀತ ಬ್ಯುಸಿ ಆತ ಒಂದು 4 ಸಾಲ ಹಾಡಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ. ಪ್ಲೀಸ್ ಹರಿ. ಮತ್ತೊಮ್ಮೆ ಮಗದೊಮ್ಮೆ ಮುಂಗಾರು ಮಳೆಗೆ 18 ತುಂಬಿದ ಸಂಭ್ರಮ. ತಮ್ಮೆಲ್ಲರ ಪಾತ್ರ ತುಂಬ ದೊಡ್ಡದು. ಮುಂಗಾರು ಮಳೆಯ ಇಷ್ಟು ದಿನದ ಜರ್ನಿ 18 ವರ್ಷ ಆಯಿತು ಅಂತ ನಮ್ಗೆ ಯಾರಿಗೂ ಅನಿಸೋದೇ ಇಲ್ಲ. ಅದೇ ತಂಡದ ಇನ್ನೊಂದು ಕೊಡುಗೆ ಇದು. ಅದರ ಹುಟ್ಟಿದ ಹಬ್ಬದ ದಿನ ನನ್ನ ಇಷ್ಟದ ಆಪ್ತಮಿತ್ರ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಈ ಹಾಡು ಬಿಡ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಸಮಾಚಾರ. ಇದಕ್ಕೆ ಈ ತಂಡಕ್ಕೆ ಹೊಸ ಸೇರ್ಪಡೆ ಸಂಜಿತ್. ಈ ಹಾಡು ಮೊದಲಿಗೆ ನಾನು ಯೋಚನೆ ಮಾಡಿದ್ದು ಶ್ರೀಯುತ ಕೃಷ್ಣಪ್ಪ ಅವರು ತೋಟದ ಮನೆಯಲ್ಲಿ. ಅದನ್ನು ಬರೆದು ಅದರ ಸಿಚುವೇಶನ್ಸ್ ಎಲ್ಲ ರೀಡಿಂಗ್ ಕೊಡ್ತಾ ಇದ್ದೆ. ಅವತ್ತು ಗಂಗಾಧರ್ ಮತ್ತು ಪ್ರತಾಪ್ ರಾವ್ ಇತಾಪೆ ಇಬ್ಬರು ಇದ್ದರು. ಇವರು ರಾಶಿಕಾ ಶೆಟ್ಟರು ಕ್ರಿಕೆಟರ್. ಈ ಫಿಲ್ಮಲ್ಲಿ ಕ್ರಿಕೆಟೆಲ್ಲ ಅಭ್ಯಾಸ ಮಾಡಿ ಆಡಿದ್ದಾರೆ. ತುಂಬ ಬರಲ್ಲ ಒಂದು ಪೋರ್ಷನ್. ಇವ್ರು ಹೊಡೆದ ಬಾಲು ಇವ್ನ ತಲೆಗೆ ಬಿದ್ದು ಇವರಿಬ್ಬರ ಮಧ್ಯೆ 6 ತಿಂಗಳು ಗ್ಯಾಪ್ ಆಗುತ್ತೆ, ಒಬ್ರಿಗೊಬ್ರು ಸಿಗಲ್ಲ ಅಂತ ನಾನು ಸಿಚುವೇಶನ್ ಹೇಳಿದೆ. ಗಂಗಣ್ಣ ಕೇಳಿದ್ರೆ 6 ತಿಂಗಳು ಏನು ಮಾಡ್ತಾನೆ ಸರ್ ಅವನು? ಪ್ರತಾಪ್ ಹೇಳಿದ್ರು, ಒಬ್ಬ ಹುಡುಗ ಏನು ಮಾಡ್ತಾನೆ ಗುರು 6 ತಿಂಗಳು ಗೊತ್ತಾಯ್ತು ಬಿಡಿ ಅಂತಂದರು. ಇವನು ಎಲ್ಲದಕ್ಕೂ ವಾಟ್ ಅಂದ. ಕೂತಿದ್ದ ಇವನು ವಾಟ್. ಈ ತಲೆಮಾರುಗಳು ಭಾರಿ ಮಜಾ ತಗೊಂಡು ಮಾಡಿದಂಥ ಮೊಟ್ಟ ಮೊದಲನೇ ಹಾಡು. ಇದನ್ನು ಹರಿಯವ್ರು ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಪುಟ್ಟ ಆಫೀಸಲ್ಲಿ. ಅದು ಎಷ್ಟು ಹೃದಯದಿಂದ ಹಾಡಿದ್ರು ನನಗೆ ಇವತ್ತಿಗೂ ಅದು ಕಿವಿಲಿದೆ. ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಹೇಳೋದನ್ನು ಗಾಯನ ಅಂತಾರೆ ಹರಿ. ಅದು ಅವ್ರದ್ದು ಸಂಗೀತದ ಭಾಷೆ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಹತ್ತಿರದಿಂದ ಕೇಳಿದ್ದೀನಿ. ಅಥವಾ ಸ್ನೇಹಿತನಾಗಿ ಅಲ್ಲದೆ ಎಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಹತ್ತಿರದಿಂದ ನೋಡಿದವನು ನಾನು. ಅವರು ವೇದಿಕೆಗೆ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು, ಸಂಜಿತ್ ಆತ ಹೊರಟು ನಿಂತಿದ್ದಾನೆ, ಎಲ್ಲಿಗೂ ಹೋಗಬೇಕಂತೆ. ಮುಂಬೈನಲ್ಲಿ ವಿಪರೀತ ಬ್ಯುಸಿ ಆತ ಒಂದು 4 ಸಾಲ ಹಾಡಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ. ಪ್ಲೀಸ್ ಹರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.